ಇದೊಂದು ಕಂಬನ ₹1,00,000. ಇದ್ರಂತ ಎಷ್ಟು ಕಂಬ ಇದ್ದಾವನಿದಿ ಈ ಮನ್ಯಾಗ? ಎಣಸ್ಕೊಂಬರ್ಲಿ ಅರಿ ಅತ್ತಿಯರ್ ಎಷ್ಟು ಕಂಬದ ಅಂತಂದ. ಕಂಬ ಎಣಸ್ತೀಯ? ಕಂಬ ಯಾಕೆ ಎಣಸ್ತಿಲೆ? ಅಲ್ರಿ ಅತ್ತಿಯರ, ಮತ್ ನೀವ ಅಂದ್ರಲ್ರಿ ಒಂದೊಂದು ಕಂಬ ಒಂದೊಂದು ₹1,00,000 ಅಕ್ಕ ಅಂತಂದ. ಎಷ್ಟು ಕಂಬ ಇದ್ದಾವ ಅಂತಂದ ನನಗೇನ್ ಗೊತ್ತ್ರಿ ಅತ್ತಿಯರ? ಎಣಸಿದ್ರ ಗೊತ್ತಾಕತ್ರಿ. ಅದಕ್ಕೆ ಎಣಸ್ಕೊಂಬರ್ಲಿ ಯಾರಿ ಅಂದ್ರೆ ಎಷ್ಟು ₹1,00,000 ಕಂಬದ ಅಂತಂದ್ ಲೆಕ್ಕ ಹತ್ತತಿ ಅಂದೆ. ಇಲ್ಲ ಹುಚ್ಕೊಡಿ, ಹಂಗ ಅಂದೆ ನಾನು ಎಷ್ಟು ಕಂಬ ಇದ್ದಾವು ಅಂತಂದ. ಹೆಂಗೈತ್ ನೋಡು ಮನಿ ಏನ ಹುಲಿ ನನ್ನ ಹುಲಿ ಇರಾಕ ಹಂಗ ಹೆಂಗೈತ್ ನೋಡು ಬಂಗ್ಲೋ. ಬಾರಿ ಐತಲ್ಲ. ಬೇಕದಕ್ಕೂ ಅದೃಷ್ಟ. ಊರ್ ಮಂದಿ ತುಂಬಾ ರಗೂಡು ಮಂದಿ ಆಡ್ಕೊಂಡ್ರ ನಿಧಿ. ನನ್ನ ಮಗಳದು ಕೆಳಗೆ ಬೀಳಾರ್ದಂಗ ಆಡ್ಕೊಂಡ್ರು ನೋಡು. ಏನು ಮಾಡ್ಲಾರ್ದಂಗ ಮಟ್ಲಾರ್ದಂಗ ನನ್ನ ಮಗಳು ಎಷ್ಟಂದು ಕಟ್ಕೊಂಡ್ರು. ಯಾಕೆ ಅಂದು ಕಟ್ಕೊಳ್ರಾಕ. ಅದು ಇದು ಬಿಡು ಹೋಗ್ಲಿ. ಊರಾನ್ ಮಂದಿ ಮುಂದೆಲ್ಲ ಹೇಳ್ಕೊಂತ ಅಡ್ಡಾಡಕತ್ತಾರಂತ. ನಮಗ್ ಮಾಡಿದ ಅನ್ಯಾಯಕ್ಕ ಬರಬ್ಬರಿ ತಿಂತಾರ ಸಗಣಿ ಅಂತಂದ. ಏನು ಸಗಣಿ ತಿನ್ನೋಂತ ಹರ್ಕಾತಿಲ್ಲ ನನ್ನ ಮಗಳು. ಇಲ್ಲಡಿಗೆ ತುಪ್ಪ ಹಾಕಿ ತುಪ್ಪ ಬಳ್ಕೊಳಕತ್ತಾಳ ಈ ಮನ್ಯಾಗ. ಹೌದು ಸರಿನವ. ನನ್ನ ಮಗಳಿಗೆ ಯಾರ್ಯಾರೆಲ್ಲ ಸರಾಬ್ಸಾರ ಹಾಳಾಗಿ ಹೋಗ್ಬೇಕು ನೋಡ್ಬಾ. ಅವ್ರು ಎಲ್ಲಿ ಕೈ ಇಟ್ಟೆ ಅಲ್ಲಿ ಅವ್ರು ಕರಿನಾಗ್ರ ಹಾವನ ಕಡಿಬೇಕು ನೋಡು. ಕೇಳ್ತಾನೆ ನಾನು. ಏನ ನನ್ನ ಮಗಳ ಬಗ್ಗೆ ಏನು ಮಾತಾಡ್ತಾರಲ್ಲ ಅವ್ರ ಬಾಯಿ ಇಲ್ಲಂದ್ರೆ ಬಾಯ ಸೇದಿ ಹೋಗ್ಬೇಕು ನೋಡು ಅವ್ರದ್ದು. ಸಾಕು ಬಿಡ್ರಿ ಅತ್ತಿಯರ ಹೋಲಿರಿ. ನಾನು ಅದನ್ನೆಲ್ಲ ಊರ್ ತುಂಬಾ ಡಂಗ್ರ ಮಾಡ್ಕೊಂಡ್ ಬಂದಾಕಿ. ಮತ್ತದೇನ ಅಂತಾರಲ್ಲ ಅಸ್ತು ದೇವತೆಗ ಮ್ಯಾಗ ಅಸ್ತು ಅಂತಿರ್ತಾರಂತ. ಈಕಿ ನಮ್ಮತ್ತೆ ಹಾಕು ಶಾಪಕ್ಕ ಅದ ಅಸ್ತು ಅಂದ್ ನನ್ನ ಬಾಯಿ ಸೇರಿ ನಾ ಕೈ ಇಟ್ಟಲ್ಲೆಲ್ಲ ಕರಿನಾಗ್ರ ಹಾವು ಕಡಿಯಂಗ ಆಗಬಾರ್ದು. ಬ್ಯಾಡ್ ಬಿಡ್ರಿ ಅತ್ತಿಯರ. ಅಂದವ್ರಿಗೆ ಬುದ್ಧಿಲ್ಲ ಅಂತಂದ್ರೆ ನಿಮ್ಗೂ ಬುದ್ಧಿಲ್ಲ ಅನ್ರಿ ತೀರ. ನೀವ್ ತಿಳಿದಾರಿ ಬ್ಯಾಡ್ರಿಪ್ಪ. ನೀವೇನು ಅನ್ನಕ್ ಹೋಗ್ಬೇಡ್ರಿ. ಅವ್ರ ಅಂದವ್ರಲ್ಲ ಅವ್ರಿಗೆ ದೇವ್ರ ಭೇಟಿ ಮಾಡಿಸ್ತಾನ. ಒಳಗ ಹೋಗು ನಡ್ರಿ ಅತ್ತಿಯರ. ಹೌದ್ರಿ ಅತ್ತಿಯರ, ಚಿಕ್ಕಮ್ಮರ ಬಗ್ಗೆ ಯಾರು ಮಾತಾಡೋದಲ್ರಿ ಅವ್ರಿಗೆ ಸರಿಯಾಗಿ ಆಕೈತಿ. ನೀವು ತಲೆ ಕೆಡಿಸ್ಕೋಬೇಡ್ರಿ. ಡೋಲಿ ಹಂಗ ಡೋಲಿ ಮಾತಾಡೋ ಮಠ ಮಾತಾಡಿ ಅನ್ನೋ ಮಠ ಅಂದು ಕಟ್ಟಕೊಂಡು ಈಗ ಮತ್ತೆ ಇಲ್ರಿ ಅತ್ತಿಯರ ಚಿಕ್ಕಮ್ಮರ ಬಗ್ಗೆ ಹಂಗಾರಿ ಅತ್ತಿಯರ ಹಿಂಗ ಮತ್ತಿನ ನಿನ್ನ ಕರ್ಕೊಂಡು ಬಂದೇನಲ್ಲೇ ನನ್ನ ಮಗಳು ಹೆಂಗದಾಳ ಈ ಮನ್ಯಾಗ ಕಾಲ್ ಮ್ಯಾಗ ಕಾಲ್ ಹಾಕೊಂಡು ರಾಜ್ಯಭಾರ ಹೆಂಗ ಮಾಡಕತ್ತ ಅಂತ ತೋರ್ಸಾಕ ಕರ್ಕೊಂಡ್ ಬಂದೇನಿ ಇಲ್ಲಿ. ಬರ್ರಿ ಒಳಗೆ ಹೋಗೋಣಂತ. ಅಲ್ರಿ ಅತ್ತಿಯರ, ನಾವೊಂದು ಮಾತು ಚಿಕ್ಕಮ್ಮರಿಗೆ ಹೇಳ್ಬೇಕಿತ್ತು. ನಾವು ಬರಾಕತ್ತಿ ಅಂತಂದು ಹಂಗ ಒಮ್ಮೆ ಎದಿ ಮ್ಯಾಗ ಬಂದ್ಬಿಟ್ರೆ ಅವ್ರಿಗೆ ಇದನ್ನ ಆಗಂಗಿಲ್ಲ ರೀ. ಏನಕತಿ? ಅಲ್ಲ ತಂಗಿ, ಕೈಗೊಂದಾಳು ಕಾಲ್ಗೊಂದಾಳು ಚಿಟ್ಟಿಗೆ ಹೊಡೆದ್ರೆ ಎಲ್ಲ ರೆಡಿ ಆಕತಿ. ಇಲ್ಲಡ ಹಂಗ ಹೇಳಿ ಬಂದ್ರೆ ಮಜಾ ಇರೋದಿಲ್ಲದ. ಯಾಕಂತಂದ್ರ ನನ್ನ ಮಗಳು ಇಲ್ಲಡಿಲೆ ಪಾಪ ಅದು ನಮ್ಮ ದಾರಿ ಕಾಕೊಂತ ಕುಂತಿತ್ತು. ನಾ ಹಂಗೆ ಬರ್ತೀವಿ ಅಂದ್ರೆ ಅದು ಸರ್ಪ ಏನ ಅಂತಾರಲ್ಲ, ಅದು ಸರ್ಪ ಏನ ಅದ್ರ ಕೊಡುನಂತಕಿ ಹೋಗಿ. ಅದ್ರಿ ಅತ್ಯಾರ ಸರ್ಪ್ರೈಸ್ ರೀ, ಸರ್ಪ್ರೈಸ್. ಅದನ್ನ ಕೊಡುನಂತ ಹೋಗಿಕಿಗೆ. ನಮ್ಮನ್ನ ನೋಡಿದ ಕೂಡ ಶಾಕ್ ಆಗಿರ್ಬೇಕಿಗೆ. ದೀಪಾ ಅಯ್ಯಯ್ಯ ಮನ್ಯಾಗ ಯಾರು ಇದ್ದಂಗ ಕಾಣವಲ್ರಿ. ಅಯ್ಯಯ್ಯ ಅತ್ಯಾರ, ಮನ್ಯಾಗ ಕೈಗೊಂದು ಆಳು ಕಾಲ್ಗೊಂದು ಆಳು ಎಲ್ಲಿ ಒಬ್ರು ಪತ್ತೆ ಇಲ್ಲಲ್ರಿ. ಇಷ್ಟು ದೊಡ್ಡ ಮನ್ಯಾಗ ಹುಡುಕಿದ ಒಂದು ಕಾಮಿ ಮರಿ ಸತೇಕಿಲ್ರಿ ಮ್ಯಾವು ಅನ್ನಕ. ಅಲ್ಲಿಂದ ಇಲ್ಲಿ ಮಠ ಕಾರ್ ಗಾಡಿ ಮಾಡ್ಕೊಂಬಂದಿ ಅತ್ಯಾರ. ನಾವು ಬಂದ್ ಕೂಡಲೇ ನೀರ್ ತಗೋರಿ, ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತಂದು ಸೇವಾ ಮಾಡಾಕ ರಗೂಡ್ ಮಂದಿ ಇರ್ತಾರಂತ ತಿಳ್ಕೊಂಡಿದ್ದೇರಿ. ಆದ್ರೆ ಇಲ್ಲಿ ಒದರಿದ್ರು ಸತೇಕ ನಮ್ಮನ್ನ ಯಾರು ಕರಿಯಾಕ ಸತೇಕ ದಿಕ್ಕಿಲ್ಲಲ್ರಿ ಅತ್ಯಾರ. ದೀಪಾ ಚಿಕ್ಕಮ್ಮರು ಪತ್ತೆ ಅಲ್ರಿ. ಎಲ್ಲಾರು ಏನ ಅದಾರ ಏನಿಲ್ಲ ಇಲ್ರಿ ಮನ್ಯಾಗ. ತಡಿ ನೋಡೋಣಂತ. ನಾವು ಹಂಗ ಒಮ್ಮೆ ಹೇಳಾರ್ನಂಗ ಬಂದ್ಬಿಟ್ವಿ. ಅವ್ರ ಜೇರ್ಕತ ಎಲ್ಲಾರ ಮಾರ್ಕೆಟ್ ಹೋಗಿದ್ರ. ಅವ್ರು ರತ್ತಿ ಭಾಳ ಚೈನಿ ಹಾಕಿದ ತಂಗಿ. ಎಲ್ಲ ಹೊರಗೆ ಅಡ್ಡಾಡೋದು ಭಾಳ ಐತಿ. ಎಲ್ಲಿ ಮತ್ತೆ ಇಷ್ಟನ್ನು ಕರ್ಕೊಂಡು ಪಿಕ್ಚರ್ಗೆ ಹೋಗಿ ಗಾನವ ಯವ್ವ. ಎಲ್ಲಿ ದಾರಿ ಕಾಕೊಂತ ಕುಂದ್ರದಾಕತೇನೆ ಇನ್ನು ಅವ್ರು ಹೊಳಿ ಬರೋ ಮಠ. ಅಲ್ರಿ ಅತ್ಯಾರ, ಇಷ್ಟು ಮಂದೆಲ್ಲ ಪಿಕ್ಚರ್ಗೆ ಹೋದ್ರೆ ಮುಂಚೆ ಬಾಕ್ಲ ಕೀಲಿ ಹಾಕೊಂಡು ಕಿಟಕ್ ಮಾಡ್ಕೊಂಡು ಹೋಗ್ತಾರ್ರಿ. ಹಂಗ ಯಾಕೆ ಹೋಗ್ತಾರ್ರಿ? ನಮ್ಮ ನಿಧಿ ಏನ್ ತಗೊಂತಿದ್ದ ತಣ್ಣಗ ಹಲ್ಲಾಗ ನಾಲ್ಗಿ ಇಟ್ಕೊಂಡು ನಿಂದ್ರಾಕ ಅಂತ ನಾನು. ಅಲ್ಲ ಆಕಿ ಮುಂದೆ ನಾ ಆಡಂಬರ ಕೊಚ್ಚಬೇಕಂತ ಅಲ್ಲಿಂದ ಇಲ್ಲಿ ಮಠ ಕರ್ಕೊಂಡ್ ಬಂದೇನಿ. ಇನ್ನೂ ಕೆದಕಿನಿ ಮತ್ತೆ ಹೇಳಿದ್ದೆ ಅತ್ಯಾರ ಆಕಿನ ಕರ್ಕೊಂಡೋಗಿ ಎಲ್ಲ ಚಿಕ್ಕಮ್ಮರ್ ತೋರ್ಸುನ್ರಿ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದು ಮಧ್ಯಾಹ್ನಕ ಮಾನ ಹರಿಯಾಜಿ ಹಾಕಕತ್ತಾಳ ನಂದು. ಅಯ್ಯ ನಿಧಿ, ನೀವ್ ಸುಮ್ಮನಿರು, ಯಾಕೆ ಮುಂದೆ ಮಾತಾಡ್ತಿದಿ? ನೋಡೋಣ ತಡಿ. ಬೀಗ್ರೆ, ದೀಪಾ ಅತ್ಯಾರ ಯಾರು ಪತ್ತೆನ ಇಲ್ರಿ. ಮಕ್ಕೊಂಡ್ಕೊಂಡಾರ ನೋಡಾಕ ಹೋಗೋಣ ನಡ್ರಿ ಅತ್ಯಾರ ರೂಮಿನ ಮಠ. ಯವ್ವ ಇದನ್ನಿಷ್ಟು ಒಗಾತಿ ಮಾಡಿ ಅರ್ಬಿ ಎಲ್ಲ ಒಗದು ಹಾಕಿದ್ರಾಗಂದ್ರೆ ಹೈರಾಣ ಬಿದ್ದು ಹೋತು. ನಾಲ್ಕು ಅರ್ಬಿ ಅನ್ಕೊಂತ ಮಸಿ ಅರ್ಬಿಲಿಂದ ಹಿಡಿದು ಟಾವಲ್ಲಿಂದ ಹಿಡಿದು ಬೆಳೆಸಿಟ್ಟು ಮಟಾನು ಕೊಟ್ಟಾಳವಾಗ. ಯಾಕೆ ಅವು ಎಲ್ಲ ಬಿಳೆ ಬೆಳೆಸಿಟ್ಟ. ಇನ್ನು ಹೆಂಗಾರ ಇಟ್ರ ಅದನ್ನು ಹರ್ಲಿಕ್ಕೆ ನಾನು ಗಸ ತಿಕ್ಕದ್ರಾಗ ಕೈಯೆಲ್ಲ ಹಾಳಾಗೋದು. ಹೆಂಗಿದ್ದೆ ನಾನು ಮನ್ಯಾಗ ಕುಂತಲ್ಲೇ ಚಾ ಕುಂತಲ್ಲೇ ನಾಷ್ಟ
ಅರಿವಂತರೂ 2 ಹೊತ್ತು ಕಳೆದು ಹೋಗಿಟ್ಟಿದ್ದೆ. ಇದನ್ನೆಲ್ಲ ನಮ್ಮ ವೈನಿಯರು ಏನ್ರ ನೋಡ್ಬಿಟ್ರಂದ್ರೆ ಅವ್ರ ಮುಂದೆ ಅಷ್ಟು ಸುಮಾರು ನನಗೆ ದೊಡ್ಡ ಬಿಲ್ಡಪ್ ಕೊಟ್ಟೆ. ನಾ ಹಂಗಿರ್ತೇನೆ, ನಾ ಹಿಂಗಿರ್ತೇನೆ ಅಷ್ಟಾಗಿ ಹೇಳಿದ್ರೆ ಅವ್ರು ಇನ್ನೊಟ್ಟು ವಿಚಾರ ಮಾಡೋದು ತಡ್ಕೊ ಅಂತೇಳಿ ನಾನೇ ಎಡಿ ಬಿದ್ದುಬಿಟ್ಟೆ. ಹಾಳರಿಬಿ ಎಷ್ಟಾದ್ರೂ ಮುಗಿಯವಲ್ವ, ಇನ್ನು ಹಿಂಡುವಂಗ ಅದಾವ. ಇವನೊಂದಿಷ್ಟು ಹಿಂಡಿ ಒಣಾಕಿನಿ ಅಂದ್ರೆ ಮುಗೀತು ಕೆಲಸ. ಆರಾಮ್ಸೆ ಊಟ ಮಾಡಿ ಮಕ್ಕೊಂಡ್ರ ಅಥವಾ ಒಂದು ತಾಸು. ಅಲ್ಲ ಇಷ್ಟೆಲ್ಲ ಕತ್ತಿ ಹಂಗೆ ಅರ್ಬಿ ಒಗದಾಕತ್ತೇನಿ. ಅಟ್ಲೀಸ್ಟ್ ಒಣಗಿ ಹಾಕಕ್ಕಾರ ಬರಬಾರ್ದನ ಇವರು. ಕಾಲು ಸೇದಾಕ ಕೈ ಸೇದಾಕ ಇಬ್ರು ಕೂಡ ತಾಯಿ ಮಗಳು ಎಲ್ಲಿ ಕಂಬಳಿ ಹೊತ್ಕೊಂಡು ತಣ್ಣಗ ಮಕ್ಕೊಂಡ್ರನ ಆರಾಮಾಗಿ. ಎಲ್ಲಿ ಹೋಗಿದ್ದಾರೆ ಇವ್ರು? ಈ ಹಿತ್ತಲಾಗ ಯಾರ ಏನು ಮಾಡಾಕತ್ತಾರ? ಏನಾಗಕತ್ತಿಲ್ಲ? ತಿಕ್ಕಿ ಕೈ ಎಲ್ಲ ನೋವಾಕತ್ವ. ಯಪ್ಪ, ಮಹಾರಾಣಿ ದೀಪಾ ಮೇಡಮ್ ಅರ್ಬಿ ಒಗ್ಯಾಕತ್ತಾರ. ಇದಾನೆ ಇವ್ರದ್ದು. ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಕೈಗೊಂದಾಳು ಕಾಲ್ಗೊಂದಾಳು. ಎಂತ ದೃಶ್ಯ ಬಿತ್ತು ಕಣ್ಣಿನ ಮುಂದೆ ಅಂತ ನಾನು. ಇದನ್ನೆಲ್ಲ ನಮ್ಮ ಅತ್ತಿ ನೋಡಿಲ್ಲಂದ್ರೆ ಆಕೆಗೆ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ. ನನ್ನ ಮಗಳು ಹಂಗದಾಳ, ನನ್ನ ಮಗಳು ಹಿಂಗದಾಳ. ಇಲ್ಲಡಿಲ್ಲೇ ಮೈಸೂರು ಅರಮನೆ ಅಂದ ಕಡಿಮೆ ಐತೆ ಅನ್ನೋಂಗ ಏನು ಮಗಳು ಮೈಸೂರು ಅರಮನೆ ಮಹಾರಾಜಗ ಮಾಡಿಕೊಟ್ಟ ಅನ್ನೋಂಗನ ಬಿಲ್ಡಪ್ ಕೊಟ್ಟಿದ್ಲು. ನೋಡ್ಬೇಕಿದನ್ನೆಲ್ಲ. ಈಗೇನು ಮಾತಾಡೋದು ಬೇಡ. ಈಗೇನ್ರ ಮಾತಾಡಿದ್ನಿ ಅಂದ್ರೆ ಈಕಿ ಎಲ್ಲ ಮತ್ತೆ ಕೆಳಗ ಮ್ಯಾಗ ಮಾಡ್ಬಿಡ್ತಾ. ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಈ ದೃಶ್ಯನ ಮಟ್ಟಿ ಕಣ್ಣು ತುಂಬಿಸ್ತಾನೆ. ನೋಡ್ರಿ ಅತ್ಯಾರ, ನೋಡ್ರಿ ದೀಪಾ ಚಿಕ್ಕಮ್ಮಾರಿ ಇಷ್ಟು ಅರ್ಬಿ ಹೋಗದಾಕ್ಯಾರ್ರಿ. ಅಲ್ಲಿ ನೋಡ್ರಿ, ಅಲ್ಲೇ ಬೆಡ್ಶೀಟು, ಕಾಲರ್ಸು, ಮ್ಯಾಟು, ಮಸಿ ಅರ್ಬಿ. ಯವ್ವ, ಇಷ್ಟೆಲ್ಲ ಕೆಲಸ ಆಟೋ ದೀಪಾ ಚಿಕ್ಕಮ್ಮಾರ ಮಾಡ್ಯಾರ್ರಿ ಅತ್ಯಾರ. ನೀವು ನೋಡಿದ್ರ ಪಾಪ ನಮ್ ಚಿಕ್ಕಮ್ಮಾರ ಹಂಗಿರ್ತಾರ ಹಿಂಗಿರ್ತಾರ ಅಂತ ಎಷ್ಟು ಹೇಳಿದ್ರಿ. ಆದ್ರೆ ನಮ್ ಚಿಕ್ಕಮ್ಮಾರ ಪರಿಸ್ಥಿತಿ ನೋಡ್ರಿ ಅಲ್ಲಿ ಹೆಂಗಾಗೈತಂತಂದ. ಯವ್ವ ದೀಪಾ, ಯವ್ವ ನೀವ್ ಯಾವಾಗ ಬಂದ್ರಿ ಬೇವ? ನೀನು ಬ್ರೇಶ್ ತಗೊಂಡು ಸಬಕಾರ್ ಪುಡಿಯಾಗ ಅರ್ಬಿ ತಗದ ಗಸ್ 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 ತಿಕ್ಕಾಕತ್ತಿದ್ದಲ್ಲ, ಆವಾಗ ಬಂದೇನೆ ನಾ ಅಂತ್ರು. ಬಂದು ಇವ್ರಿಗೂ ಆ ಮನಮೋಹಕ ದೃಶ್ಯನ ಇವ್ರಿಗೂ ತೋರ್ಸೇನಿ. ದೀಪಾ, ಯವ್ವ ಏನ್ ಬೇ ಇದೆಲ್ಲ? ಇಷ್ಟು ಅರ್ಬಿ ನೀವ್ ಒಬ್ಬಕ್ಕೆ ಹೋಗದ್ ಹಾಕಿಯ? ಹೈ ನನ್ನ ಮಗಳ, ಯವ್ವ ನೀನು ಕೈ ಸಬಕಾರ್ ಹಿಡಿದ್ರೆ ಕೈ ತಡಿದಿಲ್ಲ ಬೇ. ಅಲ್ಲ ಯವ್ವ, ಅಲ್ಲ ಒಗ್ಯಾಕ ಬೆಳದಕ್ಕೆಲ್ಲ ಹಾಳಿಟ್ಟಿದ್ರಲ್ಲ ಯವ್ವ, ನೀ ಯಾಕಿದನ್ನೆಲ್ಲ ಮಾಡಕತ್ತೀಯ ನನ್ನ ಮಗಳ? ಯವ್ವ ಇಷ್ಟು ಎಲ್ಲ ನೋಡ್ಬಿಟ್ಲಿಕ್ಕೆ ಮತ್ತೆ ನನ್ನ ದುಸ್ಮನ್ ಈಕಿನ ಬೇರೆ ಕರ್ಕೊಂಬಂದಾಳ ನಮ್ಮವ್ವ. ಬರೋಕ್ಕಿಂತ ಮುಂಚೆ ನನಗೊಂದು ಫೋನ್ ಹಚ್ಚಾರ, ಬರಬಾರ್ದಾಗಿತ್ತ. ಇಷ್ಟು ಕೂಡಿ ಬಂದು ನಿಂತು ಬಿಟ್ಟಾರ. ಈಗ ಏನು ಸುಳ್ಳು ಹೇಳಕ್ಕೂ ಬರೋಂಗಿಲ್ಲ. ಈಗ ಏನು ಹೇಳಿ ನಾನು? ನನ್ನ ಮಾನ ಮರ್ಯಾದೆ ಎಲ್ಲ ಹೊಳ್ಯಾಗ ಉಂಚೆ ಅಂತಂಗಾತ. ಈಗ ಏನು ಹೇಳಿ ಪಾರಾಲಿ ನಾನು? ಹೌದು, ನಾ ಹಿಂಗ ಹೇಳ್ಬೇಕು. ನಮ್ಮ ಅವ್ಗ ಆಕೆ ಒಬ್ಬೇಕೆ ಇದ್ದಾಗಿಲ್ಲ ಏನೇನು ಆಗಕತ್ತ ಅಂತ ಹೇಳಕ್ ಬರ್ತೈತಿ. ಆದ್ರೆ ಈ ನಮ್ಮ ವೈನಿಗಳ ಮುಂದೆ ಮಾತ್ರ ಮರ್ಯಾದೆ ಕಳ್ಕೊಬಾರ್ದು. ಅಯ್ಯಯ್ಯವ್ವ, ಇಷ್ಟು ಅರ್ಬಿ ನಾನ ಒಗದನಂತ ಮಾಡ್ರಿ ನೀವು? ಇಲ್ಲ, ನಮ್ಮ ಕೆಲಸದಾಗ ನಿಂಗಾವ್ ಬಂದಿದ್ಲ. ಅಂದ್ರ ಏನಾತಂದ್ರ ಈ ಕಡಿವೆಲ್ಲ ಬೆಡ್ಶೀಟ್ ಕಿಡ್ಶೀಟ್ ಎಲ್ಲ ಆಕಿನ ಒಗದ್ ಹಾಕಿಲ್ಲ. ಅದು ಏನಾತಂದ್ರ ಆಕಿ ಒಗ್ಯಾಕತ್ತಿದ್ಲ ಬೇ. ಅಷ್ಟನ್ನು ಕೂಡ ಒಂದು ಫೋನ್ ಬಂದ್ಬಿಡ್ತ. ಆಕಿ ಮಗ ಏನ ಗಾಡಿ ಮ್ಯಾಗಿಂದ ಬಿದ್ದಾನ ಅಂತ ಹೇಳಿ ಪಾಪ ಅದಕ್ಕೆ ಹಾಕೊಂತ ಆಕಿ ಒಗ್ಯಾಕತ್ತಿದ್ದ. ನಾನ ಬೇಡ, ನೀ ಏನು ಒಗಿದು ಹೋಗಿ ನಿನ್ನ ಮಗನ ಮೊದಲು ನೋಡ್ಕೊ, ಈ ಒಂದೆರಡು ಖರ್ಚಿಪ್ ಹೋದಲ್ಲ ನಾ ಎಲ್ಲ ಒಗದು ಹಾಕ್ತೇನಂತಂದು ಈ ಒಂದೆರಡು ಖರ್ಚಿಪ್ ಹೋಗಿ ಟೈಮ್ಕನ ನೀವು ಬಂದಿರಿ. ಇಷ್ಟ ಅರ್ಬಿ ನಾನ ಒಗದನ ತಿಳ್ಕೊಂಡ್ರಿ ನೀವು? ಅಲ್ರಿ ಚಿಕ್ಕಮ್ಮಾರ, ಮೈ ಮ್ಯಾಗಿನ ಅರಿವೆಲ್ಲ ತಪ್ಪಡೆಗ್ಯಾವು. ಅಲ್ರಿ ಯಾರು ಖರ್ಚಿಪ್ ಒಗ್ಯಾರ್ದು ಏನು ಹಿಂಗ ಆಗುದಿಲ್ಲಲ್ಲ? ಇಷ್ಟು ರಗ್ಗು ಬೆಡ್ಶೀಟ್ ಎಲ್ಲ ಒಗಿ ಮುಂದೆ ದೊಡ್ಡ ಇದನ್ನಕ್ಕಾವು, ಹಿಂಡು ಮುಂದೆ ಮಾಡು ಮುಂದೆ ಎಲ್ಲ ಅರಿವಿ ತೊಯ್ತಾವ್ರಿ. ನೀವು ಯಾರು ಖರ್ಚಿಪ್ ತೊಯ್ದ್ರಾಗ ಯಾಕೆ ಖರ್ಚಿಪ್ ಹೋಗಿದ್ರಾಗ ಅರಿವಿ ಆಗ್ತೈತಾವ್ರಿ? ಇಷ್ಟ ಹಾಕೊಂಡು ಅರಿವಿ ತೋರ್ಸ್ಕೊಂಡಿರಿ. ಖರೆ ಹೇಳ್ರಿ, ನೀವು ಇಷ್ಟು ಅರ್ಬಿ ನೀವು ಒಗದ್ ಹಾಕಿರಿಲ್ಲ? ಈ ಮನ್ಯಾಗ ಏನ ಸಮಸ್ಯೆ ಐತಿ ನಿಮಗ? ಪಾಪ ಏನ್ ಸಮಸ್ಯೆ ಆಗೈತೆ ಅದನ್ನಾರ ಹೇಳ್ರಿ. ಬೇಕಿ CID ಆಫೀಸರ್ ಎಲ್ಲಾದ್ರಾಗೂ ಮೂಗು ತುರಿಸಿ ಎಲ್ಲಾದ್ರಾಗೂ ಎಲ್ಲ ಕಂಡು ಹಿಡ್ಯಾಕ್ ಬಂದ ಬಿಡ್ತಾಳ. ಇಲ್ಲ ವೈನಿ, ಅದ ಹೇಳಿಲ್ಲ ನಾನು. ಆಕಿ ಮಗ ಗಾಡಿ ಮ್ಯಾಗಿಂದ ಬಿದ್ದು ಕಾಲ್ ಮುರ್ಕೊಳ್ಳೋಣ ಅಂತಂದೆ ಹೊಂಟಿದ್ಲಲ್ಲಕ್ಕಿ.
ಹೋಗೋ ಮುಂದೆ ಒಂದಿಟ್ಟು ಹಿಂಡಾಕಿ ಹಿಡಿದಿದ್ದಕ್ಕಿಗೆ ಯಾವ ಎಲ್ಲ ಮೈ ಮ್ಯಾಗ ನೀರು ಬಿದ್ದಾವ ಅಷ್ಟೇ. ನೀ ಏನು ನಾ ಯಾಕೆ ಹೋಗಿಲ್ಲ ವೈನಿ, ನನಗೇನು ಕಮ್ಮಿ ಆಗೈತಿ ಈ ಮನ್ಯಾಗ, ಕೈಗೊಂದಾಳು ಕಾಲ್ಗೊಂದಾಳು ಅಷ್ಟಕ್ಕೂ. ಹಾ ಇಲ್ಲೇ ಕುಂತು 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 ಬ್ಯಾಸರಾಗಿ ಹೋಗ್ಬಿಟ್ಟತಿ. ಇನ್ನು ಸ್ವಲ್ಪ ನಮ್ಮ ಮನ್ಯಾಗಿದ್ದಾಗ ಸ್ವಲ್ಪ ಅತ್ತಾಗಿದ್ದಾಗ ನಮ್ಮ ಫ್ರೆಂಡ್ಸ್ ಅವ್ರ ಮನೆಗೆ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡ್ತಿದ್ದೆ. ಇಲ್ಲಿ ಅದು ಇಲ್ಲ, ಇಲ್ಲ ಕುಂತು ಕುಂತು ರಗಡಾಗಿ ತಲೆ ಕೆಟ್ಟು ನಾನ ಬಂದು ಒಂದೆರಡು ಖರ್ಚಿ ಪೊಗದು ಹಾಕ್ತೇನೆ ಹೋಗುವ ನೀನು ಅಂತಂದು ನಮ್ಮ ಕೆಲಸದಕ್ಕೆ ಹೇಳಿ ಇದ್ದ ಇನ್ನಾಕೆ ಹೋಗ್ಯಾಳ, ನೀವು ಬಂದಿರಿ ನೋಡು. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಒಂದೇನ ಸಮಸ್ಯೆ ಐತಿ, ಹೆಂಗೂ ಬಂದ ಬಿಟ್ಟನಲ್ಲ, ಎಲ್ಲ ಇದನ್ನ ಓಟು ತಿಳ್ಕೊಂಡನ ಹೋಗ್ತೇನೆ. ಏನು ಇಲ್ಲಂತ, ಏನು ಇಲ್ಲಾರ್ದಂಗನ ಪಾಪ ಕತ್ತಿ ತಿಕ್ಕದಂಗೆ ತಿಕ್ಕಾಕತ್ತಿದ್ಲ ಕಾಣಿಸತಿ. ನಾ ಬಂದಾಗ ಇಷ್ಟು ಹೋಗಿದ್ರಾಗ ಅಂದ್ರೆ ನನ್ನ ಕೈ ಕಾಲ ಬಿದ್ದು ಹೋದು ಅಂತ ಮಾತಾಡಿದ್ದನ್ನ ನಾನು ಈ ಕಿವಿಯಾರ ಕೇಳಿಸ್ಕೊಂಡನಿ. ಬಂದೇನಂದ್ರೆ ಇದನ್ನ ಓಟು ಪತ್ತೆ ತಗೊಂಡ ಈ ಕಿಲ್ಲೇನು ಮಾರಾಣಿ ಆಗದಾಳು, ಏನು ಮಾರಾಣಿ ಸೇವೆ ಮಾಡೋ ಸೇವಿಕೆ ಆಗ್ಯಾಳು, ಎಲ್ಲ ಪತ್ತೆ ತಗೊಂಡ ಹೋಗ್ತೇನೆ. ಇಲ್ಲ, ನನ್ನ ಮಗಳು ಏನೋ ಸಮಸ್ಯೆದಾಗ ಸಿಕ್ಕೊಂಡಾಳಿಲ್ಲೇ. ಈಗ ಇವ್ರ ಮುಂದೆ ಮರ್ಯಾದೆ ತೆಗಿದಕ್ಕಿಂತ ನನ್ನ ಮಗಳು ಮರ್ಯಾದೆ ಮುಚ್ಕೊಳ್ಳೋದ ಪಾಡ. ನಾನು ಆಮ್ಯಾಗ ನಾನು ಎಲ್ಲ ಆಕಿನ ಸೂಕ್ಷ್ಮ ವಿಚಾರ ತೊಗೊಂತಾನೆ. ಇಲ್ಲ ಅಂದ್ರೆ ಈ ದೊಡ್ಡ ಬಾವ್ಗ ಬಂದತ್ತಲ್ಲ, ಈ ದೊಡ್ಡ ಬಾವ್ಗ ಊರ ಮಂದಿ ಮುಂದೆಲ್ಲ ಏನು ಹೇಳ್ಕೊಂತ ತಿರ್ಗಾಕತ್ತಲ್ಲ ಅದನ್ನ ಕರೆ ಅಂತ ತಿಳ್ಕೊಂತಾರ. ಈ ಮನೆಗೆ ನಾ ಬಂದೆನಂದ್ರೆ ಇಲ್ಲಿ ಏನೋ ಸಮಸ್ಯೆ ಐತಿ, ಸಮಸ್ಯೆ ಇದ್ದಿದ್ದನ್ನು ಮಾತ್ರ ನಾನು ಬಗೆಹರಿಸಿ ನನ್ನ ಊರಿಗೆ ನಾ ಕಾಲಿಡ್ತಾನೆ. ನನ್ನ ಮಗಳನ್ನ ಬೆಂಗಳೂರಿಗೆ ಕಳಿಸೋ ಮಟ್ಟ ಇಲ್ಲಿಂದ ನಾ ಕಾಲು ಕೀಳೋದ್ರಾಗ ಅರ್ತಿಲ್ಲ. ಮೊದಲು ನನ್ನ ಮಗಳು ಕೂಡ ಪಿರೇವಟ್ಟಾಗಿ ನಾ ಮಾತಾಡ್ಬೇಕು, ಏನು ಸಮಸ್ಯೆ ಆಗೈತೆ ಅಂತ ಕೇಳ್ಬೇಕು. ನನ್ನ ದೀಪ ಮಕ್ಕದ ಮ್ಯಾಗ ಅಷ್ಟೇ ನಗು ಐತಿ, ಮಾರಿ ಮ್ಯಾಗ ಕಳಾನ ಹೋಗೈತಿ. ಬಂದು ಆದ್ಮಾಗಂದ್ರೆ ಇಲ್ಲ, ಇದನ್ನ ಪತ್ತೆ ತಗೊಳಕಬೇಕು, ನಾನು ತಗೊಳಕಬೇಕು. ಅಲ್ಲ ನಿಮಗೇನು ಅನಿಸ್ತತಿ? ನನ್ನ ದೀಪ ಚಿಕ್ಕಮ್ಮಿಲಿ ಆರಾಮದಾಳ ಅಂತ ಅನಿಸ್ತತ್ಯಾ? ಹಾಂ, ಏನಾಗಿರ್ಬೇಕು? ಇಲ್ಲ, ನಾ ಕೊಟ್ಟ ಶಾಪ ಮೋಸ್ಟ್ಲಿ ಪ್ರಭಾವ ಬೀರಿರ್ಬೇಕು. ಆ ಪ್ರಭಾವ ಬೀರೇತೆ ಇಲ್ಲ, ಇದನ್ನ ಓಟ ಆಟ ಪಟ ತಕ್ಕೊಂಡು ಹೋಗ್ತೇನಂತ ನಾನು ಅಂದಂಗೆ. ವಿಡಿಯೋ ನೋಡಿ ಸುಮ್ಮನೆ ಹಾಕೋಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರ್ಯಾಕೆ ಹೋಗಬೇಡಿ.